ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬಿ ಜಯಶ್ರೀ ಅವರನ್ನ ಅಲಿದಾಡಿಸಿದ್ದ ಅಧಿಕಾರಿ ವಿರುದ್ಧ ಕ್ರಮ. ಅಧಿಕಾರಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಲೋಕ. ಗುಬ್ಬಿ ತಾಲೂಕಿನ ಭೂಮಾಪನ ಇಲಾಖೆ ಕಚೇರಿಯ ಅಧಿಕಾರಿಯೊಬ್ಬರು ರಾಜ್ಯಸಭಾ ಮಾಜಿ ಸದಸ್ಯೆ ಹಾಗೂ ಹಿರಿಯ ರಂಗಭೂಮಿ ಕಲಾವಿದೆ ಜಯಶ್ರೀ ಅವರನ್ನ ಸುಮಾರು 1 ತಿಂಗಳ ಕಾಲ ಕಚೇರಿಗೆ ಅಲೆದಾಡಿಸಿದ್ದು, ಇದೀಗ ಭೂಮಾಪನ ಇಲಾಖೆಗೆ ಅಧಿಕಾರಿ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದು ಕ್ರಮಕ್ಕೆ ಮುಂದಾಗಿದ್ದಾರೆ. ಹೌದು, ರಾಜ್ಯಸಭಾ ಮಾಜಿ ಸದಸ್ಯೆ ಜಯಶ್ರೀ ಅವರು ತಮ್ಮ ಜಮೀನನ್ನ ರಂಗ ಚಟುವಟಿಕೆಗೆ ಬಳಸಲು ದಾನವಾಗಿ ನೀಡಲು ಮುಂದಾಗಿದ್ದು, ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಕೆಲಸ ಮಾಡಲು ಭೂಮಾಪನ ಇಲಾಖೆಗೆ 3 ಬಾರಿ ನಿಗದಿತ ಶುಲ್ಕದ ಜೊತೆಗೆ 3 ಬಾರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ ಸರ್ವೇಯರ್ ಶಿವಾನಂದ ಕಚೇರಿಗೆ ಬನ್ನಿ ಎಂದು ಹೇಳಿ ಕಳೆದ 1 ತಿಂಗಳಿನಿಂದ ಜಯಶ್ರೀ ಅವರನ್ನ ಅಲಿದಾಡಿಸಿದ್ದು, ಈ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿಯು ವರದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದ ಬಳಿಕ ಎಚ್ಚೆತ್ತ ಲೋಕಾಯುಕ್ತ ಅಧಿಕಾರಿಗಳೇ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಭೂಮಾಪನ ಇಲಾಖೆ ಅಧಿಕಾರಿಯ ಕಳ್ಳಾಟದಿಂದ ಹಿರಿಯ ರಂಗಭೂಮಿ ಕಲಾವಿದೆಯನ್ನ ಅಲೆದಾಡಿಸಿರೋ ಪ್ರಕರಣ ಸಂಬಂಧ ಶಾಸಕ ಎಸ್ಆರ್ ಶ್ರೀನಿವಾಸ್ ಗರಂ ಆಗಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ಸರ್ವೆ ಕೆಲಸ ಆಗೋದು 1 ತಿಂಗಳಾಗತ್ತೆ, ಸೀನಿಯಾರಿಟಿ ಮೇಲೆ ಮಾಡಿಕೊಡಲಾಗುವುದು. ಆದ್ರೆ ಸರ್ವೇಯರ್ ಶಿವಾನಂದ ಜಯಶ್ರೀ ಅವರನ್ನ ಕಚೇರಿಗೆ ಬನ್ನಿ ಎಂದು ಹೇಳಿ ನನಗೆ ಬೇರೆ ಕೆಲಸ ಇದೆ ಎಂದು ಹೋಗಿರೋದು ತಪ್ಪು. ಈ ಬಗ್ಗೆ ಅವರಿಗೆ ವಾರ್ನಿಂಗ್ ಮಾಡಿದ್ದೇನೆ ಎಂದು ಶ್ರೀನಿವಾಸ್ ಹೇಳಿದ್ದಾರೆ. ಅವ್ರಿಗೂ ಕೂಡ ವಿಚಾರವಾಗಿ ಪ್ರಸ್ತಾಪ ಮಾಡಿದೆ. ಅದು ಹೆಂಗಿದ್ರೆ ನಾವು ಸರ್ವೆ ಸ್ಕೆಚ್ಗೆ ಕಳಿಸಿದ್ರೆ 1 ತಿಂಗಳಾಗಬೇಕು. ನಮ್ಮಲ್ಲಿ ಮ್ಯಾನ್ಯುವಲ್ ವರ್ಕ್ ಮಾಡಕ್ ಬರಲ್ಲ. ಇವ್ರು ಕೊಟ್ಟರು ಅಂತ ಇವ್ರದೇ ಫಸ್ಟ್ ತಗೊಂಡು ಮಾಡಕ್ ಬರಲ್ಲ. ಏನು ಕಂಪ್ಯೂಟರ್ ಫೀಡ್ ಆಗುತ್ತೋ, ಈಗ ನಿಮ್ದಿದ್ದು ಆದ್ಮೇಲೆ ನಂದು ಬರಬೇಕು, ನಂದಾದ್ಮೇಲೆ ಇನ್ನೊಬ್ರು ಬರಬೇಕು. ಯಾರು ಸೀನಿಯಾರಿಟಿ ಕಟ್ಟಿರ್ತಾರೋ ಅದೇ ಥರ ಬರಬೇಕು. ಆದರೂ ಕೂಡ ಇವ್ರಿಗೆ ಮ್ಯಾನ್ಯುವಲ್ ಕಟ್ಟಿಸ್ಕೊಂಡು ತಿರ್ಗಾ ಇಮಿಡಿಯೇಟ್ ಮಾಡಿಕೊಟ್ಟವ್ರೆ. ಅವ್ರಿಗೆ ಬರೋಕ್ಕೆ ಹೇಳಿ ಇವನು ಇದು ಕೊಡಬೇಕಾಗಿತ್ತು. ಇವನು ಬೇರೆ ಕೆಲಸಕ್ಕೆ ಹೋಗಿರೋದು ಅದು ತಪ್ಪು. ಅದಕ್ಕೆ ನಾನು ಅವ್ನಿಗೆ ವಾರ್ನ್ ಮಾಡಿದ್ದೀನಿ. ತಹಸೀಲ್ದಾರ್ಗೂ ಕೂಡ ಹೇಳಿದ್ದೀನಿ ಆ ಥರ ಆಗ್ಬಾರ್ದು ಘಟನೆಗಳು ಅಂತ ಹೇಳಿದ್ದೀನಿ. ಈ ಸಂಬಂಧ ನಿನ್ನೆ ರೈತರು ಕೂಡ ಪ್ರತಿಭಟನೆ ಮಾಡ್ತಾರೆ. ಏನು ಸರ್ವೆ ದಾಖಲೆ ಕಟ್ಟಕ್ಕೆ ಹೋದಾಗ ಸಕಾಲದಲ್ಲಿ ಏನಪ್ಪ ಪಂಕಜ ಅನ್ನೋ ಆಕೆ ಸರಿಯಾಗಿ ನಮೂದು ಮಾಡಲ್ವಂತೆ ಅರ್ಜಿಗಳನ್ನ. ಒಳಗಡೆ ಇರೋರಿಗೆಲ್ಲ ಒಬೆ ಮಾಡುವಂಥದ್ದು, ಆಚೆ ಕಡೆ ರೈತರನ್ನ ಕಾಯಿಸುವಂಥದ್ದು, ಇದು ಮಧ್ಯವರ್ತಿಗಳ ಹಾವಳಿ ಆಗ್ತೈತೆ. ಅವ್ರನ್ನ ತೆಗಿಬೇಕು. ಮಧ್ಯವರ್ತಿಗಳೇ ಬರಲ್ಲ. ಮಧ್ಯವರ್ತಿಗಳು ಹೆಂಗ್ ಬರ್ತಾರೆ? ನೀನೇ ದುಡ್ಡು ಕಟ್ಟಿದ್ದು, ನೀನೇ ಸಕಾಲಲ್ಲಿ ತಪ್ಪಾಗಿ ನಮೂದು ಮಾಡ್ತಾವ್ರೆ ಅರ್ಜಿಗಳನ್ನ. ಹಂಗಾಗಿ 6 ತಿಂಗಳು ಕಾಯ್ತೀವಿ. 6 ತಿಂಗಳಾದ್ಮೇಲೆ ಅರ್ಜಿ ತಪ್ಪಾಗಿದ್ದಾಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಇನ್ಸಿಡೆಂಟ್ ಯಾವ್ದಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿಸ್ತೀನಿ. ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಆ ಥರ ಬಂದ್ರೆ ಆ ಥರ ಏನಾದ್ರು ಬೇಕು ಅಂತ ಹೇಳ್ಬಿಟ್ಟು ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಅಧಿಕಾರಿಗಳು ಯಾರು ಇದ್ರೆ ಆ ಥರ ಒಂದು ಏನಾದ್ರು ಇನ್ಸಿಡೆಂಟ್ ಇದೆ ನನ್ನ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿಸ್ತೀನಿ. ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ನೀವು ಹೇಳಿರೋದೇ ಗೊತ್ತಿರ್ತಕ್ಕಂಥದ್ದು. ನಾನು ವಿಚಾರಿಸ್ತೀನಿ. ಅದು ಆ ಥರ ಏನಾದ್ರು ಇದ್ರೆ ಸಸ್ಪೆಂಡ್ ಮಾಡಿಸ್ತೀನಿ. ಒಟ್ನಲ್ಲಿ ಖ್ಯಾತ ರಂಗಕರ್ಮಿ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯರೊಬ್ಬರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಅವರ ಕೆಲಸ ಮಾಡಿಕೊಡದೆ ನಿತ್ಯ ಅಲೆದಾಡಿಸುವಂತೆ ಮಾಡ್ತಾ ಇದ್ದು, ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದ್ದು, ಈ ಬಗ್ಗೆ ಸುಮೋಟೋ ಕೇಸ್ ಕೂಡ ದಾಖಲಾಗಿದ್ದು, ಯಾವ ರೀತಿ ಕ್ರಮ ಆಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.